ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 13 ಸಚಿವರು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಡಿ.ಕೆ.ಶಿ ಏಕಾಂಗಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಗೊತ್ತೇ ಇದೆ. ಇವರು ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ 13 ಜನರ ಪೈಕಿ ಖಾತೆ ಅಪೂರ್ಣ, ಖಾತೆ ಅಸಮಾಧಾನ ಇದ್ದುಕೊಂಡು ಖಾತೆನೇ ವಹಿಸ್ಕೊಂಡಿಲ್ಲ, ಕೆಲವರು ಕೆಲಸವೇ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಉಂಟಾಗ್ತಾ ಇರುವಂತಹ ಬರಗಾಲದ ಪರಿಸ್ಥಿತಿಯನ್ನ, ರೈತರ ಸಮಸ್ಯೆಯನ್ನ ಕೇಳೋರೇ ಇಲ್ಲ. ರೈತರ ಸಮಸ್ಯೆ ಕೇಳೋದಕ್ಕೆ ಕೃಷಿ ಸಚಿವರೇ ಇಲ್ಲ ಅಂತ ಈಗ ಬಿಜೆಪಿ ಅಂದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನೇರವಾದಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರದ ಲಾಲಸೆಗೆ ಬಿದ್ದು ಸುಮ್ಮನೆ ತರಾತುರಿಯಲ್ಲಿ ಆತುರದಲ್ಲಿ ಬಂದು ಕೂತ್ಕೊಂಡಂಥ ಸಿ.ಎಂ ಅನ್ಸ್ಕೊಂಡ್ಬಿಡ್ತಾರೆ. ನಿಜವಾಗಿಯೂ ಇವರೆಲ್ಲ ಏನು ಇಷ್ಟಿಷ್ಟುದ್ದ ಮಾತಾಡ್ತಾರಲ್ಲ, ಬ್ರ್ಯಾಂಡ್ ಬೆಂಗಳೂರಿನ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಹಾಗೆ ಮಾಡ್ಬಿಡ್ತೀವಿ ಹೀಗೆ ಮಾಡ್ಬಿಡ್ತೀವಿ ಅಂತ ಇದ್ಯಾವುದೂ ಮಾಡಲ್ಲ. ಇವರು ಬರೀ ಭ್ರಷ್ಟಾಚಾರದಲ್ಲಿ ತೊಡಕೊಂಡು ಏನೂ ಕೆಲಸ ಮಾಡದೆ ಇವ್ರದ್ದೇ ಒಳಗಡೆ ಜಗಳ ಏನಿದೆಯಲ್ಲ, ಇವ್ರದ್ದು ಖಾತೆ ಅಪೂರ್ಣ, ಸಚಿವ ಸ್ಥಾನ ಬೇಕು, ಸಚಿವ ಸ್ಥಾನ ಕೊಟ್ಟಿರೋದು ಬೇಡ, ಇಂಥದ್ದೇ ಬೇಕು, ಇದರಲ್ಲೇ ಟೈಮ್ ಕಳೀತಾ ಇದ್ದಾರಷ್ಟೇ. ರಾಜ್ಯದಲ್ಲಿ ಮಳೆ ಸರಿಯಾಗಿಲ್ಲ, ಮುಂಗಾರಿನ ಅಭಾವ. ಇಲ್ಲಿಯ ತನಕ ಅವರೇ ಹೇಳಿರುವ ಹಾಗೆ ಮಳೆ ನಾಟ್ ಇವನ್ 30%, 30% ಕೂಡ ಮಳೆಯಾಗಿಲ್ಲ. ಇದರ ಮಧ್ಯೆ ರಸಗೊಬ್ಬರ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ, ರಸಗೊಬ್ಬರದ ಕೊರತೆ. ಒಂದು ಕಡೆ ಕುಡಿಯುವ ನೀರಿನ ಅಭಾವ ಉಂಟಾಗ್ತಾ ಇದೆ, ಮಳೆ ಇಲ್ಲದ ಪರಿಣಾಮ KRS ಬತ್ತು ಹೋಗ್ತಾ ಇದೆ, ಜೀವನದಿ ಕಾವೇರಿ ಅದೇ ನಮ್ಮ ಕುಡಿಯುವ ನೀರಿರುವಂಥ ಸೆಲೆ. ಹೀಗಾಗಿ ಬೆಂಗಳೂರಿಗೆ ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರಿಗೆ ನಾನಾ ಸಂಕಷ್ಟಗಳು, ಸರಿಯಾದಂಥ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಬೀಜ ಪೂರೈಕೆ ಆಗಿಲ್ಲ, ರಸಗೊಬ್ಬರ ಪೂರೈಕೆ ಆಗಿಲ್ಲ, ಬೆಳೆ ಬೆಳೆಯೋದು ಹೇಗೆ, ಕೃಷಿ ಮಾಡೋದು ಹೇಗೆ, ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇವರಿವರ ಆಂತರಿಕ ಜಗಳದಲ್ಲಿ ಕೃಷಿ ಸಚಿವರೇ ನೇಮಕ ಆಗಿಲ್ಲ. ಯಾರು ಕೃಷಿ ಸಚಿವರು? ಇದೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಇಲಾಖೆ ಇದೆ, ಕೃಷಿ ಇಲಾಖೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗುವಂಥ ಒಬ್ಬ ಇಲಾಖೆಗೆ ಮಂತ್ರಿ ಬೇಕು. ಕೃಷಿ ಸಚಿವರ ನೇಮಕನೇ ಆಗಿಲ್ಲ. ಈ ಮಧ್ಯೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳೇನಿದ್ದಾವಲ್ಲ, ಜಿಲ್ಲೆಗಳಲ್ಲಿ ನಾನಾ ಥರದ ಸಮಸ್ಯೆಗಳಿದ್ದಾವೆ. ಮಳೆ ಇಲ್ಲ, ರೈತರ ಸಮಸ್ಯೆ, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ, ಇದೆಲ್ಲದನ್ನು ಕೂಡ ಗಮನ ಹರಿಸೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕ ಆಗಿಲ್ಲ. ಇದೆಲ್ಲವೂ ಸಮಸ್ಯೆ. ಒಂದು ಕಡೆ ಸಚಿವರದೇ ಪೂರ್ಣ ಆಗಿಲ್ಲ, ಏನು ಇನ್ನುಳಿದಂಥ 20 ಸಚಿವ ಸ್ಥಾನಗಳಿದ್ದಾವೆ. ಅದರ ಅಂದರೆ ಭರ್ತಿ ಆಗಬೇಕು. ಅದು ಒಂದೇ ಸಲಕ್ಕಾಗತ್ತಾ ಗೊತ್ತಿಲ್ಲ, ಒಂದೇ ಸಲ ಆಗಬೇಕು ಅಂತ ಹಠಕ್ಕೆ ಬಿದ್ದಂಗೆ ಕಾಣ್ತಾ ಇದ್ದಾರೆ. ಅದಕ್ಕೊಂದಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ, ದೆಹಲಿ ಕಡೆ ಯಾತ್ರೆ ಮಾಡ್ತಾ ಇದ್ದಾರೆ. ಡಿ.ಕೆ.ಶಿ ಅವ್ರನ್ನ ಕೇಳೋರೊಬ್ರು, ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳೋರೊಬ್ರು, ಸಿದ್ದರಾಮಯ್ಯವ್ರನ್ನ ಕೇಳೋರೊಬ್ರು. ಇದೇ ಜಂಜಾಟದಲ್ಲಿ, ಇದೇ ಓಡಾಟದಲ್ಲಿ ಇದ್ದಾರೆಯೇ ಹೊರತು ಇನ್ನೂ ಕೂಡ ವಹಿಸ್ಕೊಂಡಿರೋರು ಕೆಲಸ ಮಾಡ್ತಾ ಇಲ್ಲ. ಖಾಲಿ ಆಗಿರೋದು ಭರ್ತಿ ಕಡೆ ಓಡಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಆಗಿಲ್ಲ, ರೈತರ ಸಮಸ್ಯೆ ಕೇಳೋದಕ್ಕೆ ಕೃಷಿ ಸಚಿವರೇ ಇಲ್ಲ. ಇದೆಲ್ಲ ದೊಂಬರಾಟಗಳು ಮಾಡ್ಕೊಂಡು ಕೂತಿದ್ದಾರೆ ಇವರು ರಾಜ್ಯ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಅವ್ರು ಹೇಳ್ತಾ ಇರುವಂಥದ್ದು, ಡಿ.ಕೆ. ಶಿವಕುಮಾರ್ ಅವರೇ, ಜನರ ಎದುರು ತಾವು ಚೀಪ್ ಆಗಿಬಿಡ್ತೀರಾ, ಅಂದರೆ ಜನ ನಿಮ್ಮನ್ನು ಚೀತು ಅಂದ್ಬಿಡ್ತಾರೆ. ನೀವೇನು ದೊಡ್ಡದಾಗಿ ಬಂದ್ರಲ್ಲ, ಇನ್ನು 2 ವರ್ಷಕ್ಕೆ ಏನೋ ಮಾಡಿಬಿಡ್ತೀನಿ ಅಂತೆಲ್ಲ, ಅದಕ್ಕೆ ತಕ್ಕ ಕೆಲಸ ಮಾಡಿ, ತ್ವರಿತಗತಿಯಲ್ಲಿ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಿಮ್ಮ ಉಳಿದಿರೋ 20 ಜನನ ಪೂರೈಸ್ಕೊಳ್ಳಿ, ಭರ್ತಿ ಮಾಡ್ಕೊಳ್ಳಿ, ಕೊಟ್ಟಿರೋರು ಕೆಲಸ ಮಾಡೋದಕ್ಕೆ ಹೇಳಿ. ಎಲ್ಲ ನೀವೊಬ್ಬರೇ ಏನು ಮಾಡೋಕ್ಕೆ ಸಾಧ್ಯ? ರೈತರ ಸಂಕಷ್ಟ ಕೇಳಿ, ಏನೇನೆಲ್ಲ ಪರಿಹಾರ ಮಾರ್ಗಗಳನ್ನು ಹುಡ್ಕೊಳ್ಬೇಕು ಅದೆಲ್ಲವನ್ನೂ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯನ್ನು ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರು ತರಾಟೆಗೆ ತಗೊಂಡಿದ್ದಾರೆ. ಇದು ಎಲ್ಲಿ ತನಕ ಹೋಗಿ ನಿಲ್ಲತ್ತೆ, ಎಷ್ಟು ಬೇಗ ಕೆಲಸಗಳನ್ನು ಮಾಡ್ತಾರೆ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.